ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ಆದರಣೀಯ ಸ್ವಾಗತ. ಈ ಒಂದು ಪ್ರೆಸ್ ಮೀಟ್ಗೆ ನಮ್ಮ ಎಸ್ ಪಿ ಅವರಿದ್ದಾರೆ ಮತ್ತು ಜಿಲ್ಲಾ ಹಂತದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಮೊದಲನೇದಾಗಿ ನಮ್ಮದು ಮೈಕ್ರೋ ಫೈನಾನ್ಸ್ದು ಒಂದು ರಾಜ್ಯಪತ್ರವಾಗಿದೆ. ದಿನಾಂಕ 12/2/2025 ಒಂದು ಕರ್ನಾಟಕ ಮೈಕ್ರೋ ಸಾಲ, ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯಾದೇಶ ಅಂತ ಅಂದ್ಬಿಟ್ಟು 2025 ದಿನಾಂಕ 12/2/25 ಈ ಒಂದು ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ. ಇದರ ಉದ್ದೇಶ ಏನು ಅಂತಂದರೆ, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು, ಯಾವುದಾದ್ರೂ ಆರ್ಗನೈಸೇಷನ್ಸು, ಲೇವಾದೇವಿದಾರನು ದುಬಾರಿ ಬಡ್ಡಿ ದರಗಳ ಅನುಚಿತ ತೊಂದರೆ ಮತ್ತು ಬಲವಂತದ ವಸೂಲಾತಿ ವಿಧಾನಗಳಿಂದ ಆರ್ಥಿಕವಾಗಿ ದುರ್ಬಲ ಗುಂಪುಗಳು ಮತ್ತು ವ್ಯಕ್ತಿಗಳು, ವಿಶೇಷವಾಗಿ ರೈತರು, ಮಹಿಳೆಯರು ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ರಕ್ಷಿಸಲು ಈ ಒಂದು ಒತ್ತಡದಿಂದ ಮುಕ್ತಗೊಳಿಸಲು ಈ ಒಂದು ಅಧ್ಯಾದೇಶವನ್ನು ತರಲಾಗಿದೆ. ಈ ಅಧ್ಯಾದೇಶ ಜಾರಿಗೆ ಬರೋದು ತಕ್ಷಣದಿಂದಲೇ ಜಾರಿಗೆ ಬರೋದು ಅಂತಂದ್ಬಿಟ್ಟು ಈಗಾಗಲೇ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದೆ. ಅಂದರೆ 12/2/2025 ಅಂದಿನಿಂದಲೇ ಜಾರಿಗೆ ಬರುತ್ತೆ. ಈ ಅಧ್ಯಾದೇಶದಲ್ಲಿ ಇರುವುದಾದರೂ RBIನೊಂದಿಗೆ ನೋಂದಾಯಿಸಲಾದ ಯಾವುದೇ ಬ್ಯಾಂಕಿಂಗು ಇದರಲ್ಲಿ ಸೇರಲ್ಲ, ಅಥವಾ ಬ್ಯಾಂಕಿಂಗೇತರ ಹಣಕಾಸು ಕಂಪನಿಗೆ ಅನ್ವಯಿಸತಕ್ಕದ್ದಲ್ಲ ಅಂತಂದ್ಬಿಟ್ಟಿದೆ. ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಂಪನೀಸ್ ಅಂತಂದ್ಬಿಟ್ಟು ಏನಿದೆ ಅವೆರಡೂ ಸೇರಲ್ಲ ಅಂತಂದ್ಬಿಟ್ಟು ಇದರಲ್ಲಿ ಹೇಳಲಾಗಿದೆ. ಅದರಲ್ಲಿ ಡೆಫಿನೇಷನ್ಸ್ ಎಲ್ಲ ಹೇಳ್ತಾ ಹೋಗ್ತಾರೆ. ಏನೇನು ಡೆಫಿನೇಷನ್ ಅಂತಂದರೆ, ಸಾಲಗಾರ ಅಂತಂದರೆ ಯಾರು, ಬಲವಂತದ ಕ್ರಮ ಅಂದರೆ ಏನು, ಬಡ್ಡಿ ಅಂದರೆ ಏನು, ಮತ್ತು ಸಾಲ ಅಂದರೆ ಏನು, ಲೇವಾದೇವಿದಾರ ಅಂತಂದರೆ ಏನು. ಅದರಲ್ಲಿ ಲೇವಾದೇವಿದಾರದಲ್ಲಿ ನಾನು ವಿಶೇಷವಾಗಿ ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಇಷ್ಟಪಡ್ತೀನಿ. ಡಿಜಿಟಲ್ ಸಾಲ ನೀಡಿಕೆ ಪ್ಲಾಟ್ಫಾರ್ಮ್ ಕೂಡ ಇದರಲ್ಲಿ ಸೇರಿಸಲಾಗಿದೆ. ಸೊ ಅದನ್ನು ಕೂಡ ಸೇರಿಸಲಾಗಿದೆ. ನೋಂದಣಿ ಪ್ರಾಧಿಕಾರಿ ಅಂತಂದರೆ ಜಿಲ್ಲಾಧಿಕಾರಿಯನ್ನು ನೋಂದಣಿ ಪ್ರಾಧಿಕಾರಿ ಅಂತಂದ್ಬಿಟ್ಟು ಮಾಡಲಾಗಿದೆ. ಸಮಾಜದ ದುರ್ಬಲ ವರ್ಗ ಅಂತಂದರೆ ಯಾರ್ಯಾರು ಅಂತಂದ್ಬಿಟ್ಟು ಇದರಲ್ಲಿ ವಿಸ್ತೃತವಾಗಿ ಹೇಳಲಾಗಿದೆ. ಇದರಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಮತ್ತು ಸಾಲ ನೀಡಿಕೆ ಏಜೆನ್ಸಿ, ಈ ಸಂಸ್ಥೆಗಳ ಲೇವಾದೇವಿದಾರರ ನೋಂದಣಿ ಅದು ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಆಗುತ್ತೆ. ಸೊ ಅದನ್ನು ಈ ಒಂದು ರಾಜ್ಯಪತ್ರದ ಪ್ರತಿಯನ್ನು ತಮಗೆ ಕೊಡ್ತದೆ. ನಂತರ ಇದರಲ್ಲಿ ನೋಂದಣಿ ಪಡೆಯದೇ ಯಾವುದೇ ಸಾಲಗಳನ್ನು ಮಂಜೂರು ಮಾಡತಕ್ಕದ್ದಲ್ಲ ಮತ್ತು ಯಾವುದೇ ಸಾಲವನ್ನು ವಸೂಲು ಮಾಡತಕ್ಕದ್ದಲ್ಲ. ನೋಂದಣಿ ಆಗಿಲ್ಲ ಅಂತಂದರೆ ಅದಕ್ಕೆ ಇವೆರಡು ಕಂಡೀಷನ್ಸ್ ಇದೆ. ಆನಂತರ 1 ವರ್ಷದ ಅವಧಿಗೆ ನಾವು ನೋಂದಣಿಯನ್ನು ಕೊಡಬೇಕು ಅಂತಂದು ಇದೆ. ಆ ಅವಧಿಯನ್ನು ಉಲ್ಲಂಘನೆ ಮಾಡಿದ್ರೆ ಏನು ದಂಡನೆ ಅಂತಂದ್ಬಿಟ್ಟು ಎಲ್ಲ ಇದೆ. ಮತ್ತು ಇದರಲ್ಲಿ ಮುಖ್ಯವಾಗಿ ಸಾಲ ನೀಡಿಕೆ ಮಾನದಂಡಗಳು ಅಂದರೆ ಎಲ್ಲ ತುಂಬ ಅತಿ ಕಡುಬಡವ ಇರ್ತಾರೆ, ಅವ್ರಿಗೆ ಸಾಲ ವಾಪಸ್ಸು ಕಟ್ಟಲಿಕ್ಕಾಗಲ್ಲ. ನೀವು ತೊಗೊಂಡೋಗ್ಬಿಟ್ಟು 10 ಲಕ್ಷ, 8 ಲಕ್ಷ, 2 ಲಕ್ಷ ಅವನಿಗೆ ಬೆಳಗ್ಗೆ ಸಂಜೆಗೆ ಅವನ ಜೀವನ ಕ್ರಮ ನಡೆಸಿದ್ರೆ ಸಾಕಾಗಿದೆ ಅಂಥವ್ನಿಗೆ ನೀವು ಲಕ್ಷಗಟ್ಟಲೆ ಸಾಲ ಕೊಡುವಂಥದ್ದು, ಅಂಥದ್ರ ಬಗ್ಗೆ ಕೆಲವೆಲ್ಲ ಎಕ್ಸ್ಪ್ಲನೇಷನ್ ಇದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಲೇವಾದೇವಿದಾರರು ಭದ್ರತೆಯನ್ನು ಕೋರುವಂತಿಲ್ಲ. ಭದ್ರತೆ ಅಂತಂದ್ಬಿಟ್ಟು ನಮ್ಮಲ್ಲಿ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಎಲ್ಲ ತೊಗೊಳ್ತಾರಲ್ಲ, ಆ ಥರದ ಭದ್ರತೆಯನ್ನು ಕೋರುವಂತಿಲ್ಲ. ಸೊ ಅದ್ರ ಬಗ್ಗೆ ಭದ್ರತೆ ಏನು ಅಂತಂದ್ಬಿಟ್ಟು ನಮ್ಮ ಡೆಫಿನೇಷನ್ನು ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಲಾಗಿದೆ. ಸೊ ಆನಂತರದಲ್ಲಿ ಮುಖ್ಯವಾಗಿ ಒಂದು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಈ ಏಜೆನ್ಸಿಗಳು ಬಡ್ಡಿಯ ದರದಲ್ಲಿನ ಪಾರದರ್ಶಕತೆಯನ್ನು ಕಾಪಾಡ್ಕೋಬೇಕು ಅಂತಂದ್ಬಿಟ್ಟು 4 ವಿವಿಧ ಸ್ಟ್ಯಾಂಡರ್ಡ್ಸ್ನ ಇಟ್ಟಿದ್ದಾರೆ. ಅಂದರೆ ವಿಧಿಸಲಾದ ಪರಿಣಾಮಕಾರಿ ಬಡ್ಡಿಯ ದರ, ಆಮೇಲೆ ಸಾಲಕ್ಕೆ ಲಗತ್ತಾಗಿರುವ ಎಲ್ಲ ಷರತ್ತುಗಳು, ನಿಬಂಧನೆಗಳು, ಯಾರು ಸಾಲ ತೊಗೊಳ್ತಾನೆ ಅವನಿಗೆ ಕನ್ನಡದಲ್ಲಿರಬೇಕು, ಆ ನಿಬಂಧನೆಗಳು ಏನು ಅಂತಂದ್ಬಿಟ್ಟು ಅವನು ಓದಿ ಹೇಳಬೇಕು ಅವನಿಗೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಪಾಯಿಂಟ್ಸು ಅದರಲ್ಲಿ ಕೊಟ್ಟಿದ್ದಾರೆ. ಆನಂತರ ಸಾಲ ಮಂಜೂರು ಮಾಡುವ ಮತ್ತು ವಿತರಣೆ ಮಾಡುವ ಪ್ರಕ್ರಿಯೆಯಲ್ಲಿ ಏನು ಅನುಸರಿಸಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ಏನನ್ನು ಅನುಸರಿಸಬೇಕು ಅಂದರೆ, ಸಾಲಗಾರರೊಂದಿಗೆ ಎಲ್ಲ ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಇರತಕ್ಕದ್ದು. ನಮ್ದು ಯಾವುದೋ ಬೇಸ್ಡ್ ಕಂಪನಿ, ಡೆಲ್ಲಿ ಬೇಸ್ಡ್ ಕಂಪನಿ ಅಥವಾ ಹೈದರಾಬಾದ್ ಬೇಸ್ಡ್ ಕಂಪನಿ ಅಂತಂದ್ಬಿಟ್ಟು ಯಾವುದೋ ಭಾಷೆಯಲ್ಲಿ, ಹಿಂದಿ ಭಾಷೆಯಲ್ಲಿ ಅಥವಾ ಬೇರೆ ಬೇರೆ ಭಾಷೆಯಲ್ಲಿ ಅದು ಇರತಕ್ಕದ್ದಲ್ಲ. ಇಟ್ ಆಟ್ ಟು ಬಿ ಇನ್ ಲೋಕಲ್ ಲ್ಯಾಂಗ್ವೇಜ್, ಕನ್ನಡದಲ್ಲೇ ಇರಬೇಕು ಅಂತಂದ್ಬಿಟ್ಟು ಹೇಳಿದ್ದಾರೆ. ಇತರ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಂತಂದ್ಬಿಟ್ಟು ಸಾಲ ಅರ್ಜಿ ನಮೂನೆಗಳು ಈ ಥರದ್ದೆಲ್ಲ ಒಳಗೊಂಡಿರಬೇಕು. ಬಡ್ಡಿ ದರ ಏನು, ಈ ಥರದ್ದೆಲ್ಲ ಕಂಪ್ಲೀಟ್ ಫ್ಯಾಕ್ಟ್ ಶೀಟ್ ಅಂತಂದ್ಬಿಟ್ಟು ಹೇಳ್ತಾರೆ. ಫ್ಯಾಕ್ಟ್ ಶೀಟಲ್ಲಿ ಕಂಪ್ಲೀಟ್ ನಿಮ್ಮ ಎಷ್ಟು ಕೊಡ್ತಿದ್ದೀರ, ಎಷ್ಟು ಅವಧಿ ನಿಮಗೆ ಬಡ್ಡಿ ತೀರಿಸಲಿಕ್ಕೆ ಕಂತುಗಳನ್ನ ಕೊಡ್ತೀರಾ, ಬಡ್ಡಿ ದರ ಏನು, ಇದು ಬಡ್ಡಿಯನ್ನು ಉಲ್ಲಂಘನೆ ಮಾಡಿದರೆ ಯಾವಾಗ ಅದ್ರ ಮೇಲೆ, ಅಂದರೆ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಹಾಕ್ತೀರಾ, ಅದನ್ನು ಸೇರಿಸಿ ಬಡ್ಡಿ ಮೇಲೆ ಹಾಕ್ತೀರಾ ಏನು ಅಂತಂದ್ಬಿಟ್ಟು ಭಾಳ ಡೀಟೇಲಾಗಿ ಈ ಶೀಟಲ್ಲಿ, ಫ್ಯಾಕ್ಟ್ ಶೀಟಲ್ಲಿ ಹೇಳಬೇಕಾಗುತ್ತೆ.
ಆಮೇಲೆ ಈ ನೋಂದಣಿ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅದು ಎಲ್ಲ ಹೇಳಿದ್ದಾರೆ. ನಮ್ಮ ನೋಂದಣಿ ಅಂತಂದರೆ ಹೇಗೆ ಮಾಡಬೇಕು ಅಂತ ಆ ಪ್ರೋಸೆಸ್ಸನ್ನು ಕೂಡ ಹೇಳಿದ್ದಾರೆ. ಆಮೇಲೆ ಈ ಥರದ ಮೈಕ್ರೋ ಫೈನಾನ್ಸಸ್ ಎಲ್ಲ ದೇ ಹ್ಯಾವ್ ಟು ಹ್ಯಾವ್ ದ ರೀಜನಲ್ ಆಫೀಸ್, ಅಂದರೆ ಲೋಕಲ್ ಆಫೀಸ್ ಇನ್ ಲೋಕಲ್ ಏರಿಯಾ. ಅಂದರೆ ಹಾಸನ ಜಿಲ್ಲೆಯಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಹಾಸನದ ನಾಗರಿಕರಿಗೆ ಇವ್ರಿಗೆ ಕೊಟ್ಟಿದ್ದಾರೆ ಅಂತಂದರೆ ಹಾಸನದಲ್ಲೇ ಅವ್ರದ್ದು ಆಫೀಸ್ ಇರಲೇಬೇಕಾಗುತ್ತೆ. ಅವ್ರನ್ನ ನೋಡಬೇಕು ಅಂದರೆ ಮೈಸೂರಿಗೆ ಹೋಗೋದು, ಆತನ ಅಥವಾ ಆಕೆಯ ಕುಟುಂಬ ಸದಸ್ಯರಿಗೆ ಒತ್ತಡವನ್ನು ಹಾಕುವುದು ಅಥವಾ ತಡೆ ಒಡ್ಡುವುದು, ಎಲ್ಲ ಹೊರಟಿರ್ತಾರೆ ತಡೆ ಒಡ್ಡೋದು, ಈಗ ಇದು ಮಾಡಬೇಕು ಅಂತಂದ್ಬಿಟ್ಟು ಹಿಂಸೆಯನ್ನು ಬಳಸುವುದು ಅಥವಾ ಅವಮಾನಿಸುವುದು ಅಥವಾ ಬೆದರಿಸುವುದು, ಇಂಟಿಮಿಡೇಷನ್ ಎಲ್ಲ ಮಾಡ್ತಾರೆ. ಇದು ಒಂದನೇ ಕ್ಯಾಟಗರಿಯಲ್ಲಿ ಮಾಡಿದ್ದಾರೆ. ಇನ್ನೊಂದು, ಸಾಲಗಾರನನ್ನು ಮತ್ತು ಆಕೆಯ ಕುಟುಂಬ ಸದಸ್ಯರನ್ನು ಸ್ಥಳದಿಂದ ಸ್ಥಳಕ್ಕೆ ನಿರಂತರವಾಗಿ ಹಿಂಬಾಲಿಸುವುದು, ಸ್ಟಾಕಿಂಗ್ ಮಾಡ್ತಾರೆ. ನೀವು ಯಾಕೆ ಬರ್ತಾ ಇದ್ದೀರಾ ಏನು ಅಂತಂದ್ಬಿಟ್ಟು, ಅಂದರೆ ಸುಮ್ಮನೆ ನೀವು ಕೊಟ್ಟಿಲ್ಲ ಅದಕ್ಕೆ ಬರೋದು ಅಂತಂದ್ಬಿಟ್ಟು ಆ ಥರ ಅದು ಹಿಂಬಾಲಿಸುವುದು. ಅಥವಾ ಆತನ ಆಕೆಯ ಒಡೆತನದ ಅಥವಾ ಬಳಕೆಯಲ್ಲಿನ ಯಾವುದೇ ಸ್ವತ್ತಿಗೆ ಮಧ್ಯಪ್ರವೇಶಿಸುವುದು. ನಾನು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಸಾಲ ಕೊಡಬೇಕು ಅಂತಂದರೆ ನೀವು ಆಫೀಸಲ್ಲಿ ಬಂದು ಕೂತ್ಕೊಂಡು ಎಲ್ಲರಿಗೂ ಹೇಳೋದು ಇವರು ಸಾಲ ತೊಗೊಂಡಿದ್ದಾರೆ ಅಂತಂದ್ಬಿಟ್ಟು. ಈ ಥರದ್ದೆಲ್ಲ ಆತನು ಅಥವಾ ಆಕೆಯಿಂದ ಕಿತ್ತುಕೊಳ್ಳುವುದು, ಯಾವುದೇ ಅಂತಹ ಸ್ವತ್ತಿನ ಬಳಕೆಗೆ ಅಡ್ಡಿಪಡಿಸುವುದು. ನನ್ನ ಲೋನ್ ನಿಮಗೆ ಸಾಲ ಕೊಟ್ಟಿದ್ದೀನಿ ಅಂತಂದ್ಬಿಟ್ಟು ಅವ್ರು ಬಳಸೋದು, ಅವ್ರದ್ದೇನು ಸ್ವತ್ತಿಗೆ ಅದಕ್ಕೆಲ್ಲ ಅಡ್ಡಿಪಡಿಸೋದು. ಅಂಥ ಇತರ ವ್ಯಕ್ತಿಯುಕ್ತವಾಗಿ ತೊಡಗಿರುವ, ವಾಸವಾಗಿರುವ ಅಥವಾ ಕೆಲಸ ಮಾಡುತ್ತಿರುವ, ವ್ಯವಹಾರ ನಡೆಸುತ್ತಿರುವ ಮನೆ ಅಥವಾ ಇತರ ಸ್ಥಳಕ್ಕೆ ಬಲವಂತದ ಕ್ರಮವನ್ನು ಕೈಗೊಳ್ಳುವ ಉದ್ದೇಶದಿಂದ ಆಗಾಗ ಭೇಟಿ ನೀಡುವುದು, ಭೇಟಿಯಾಗುವಂತೆ ಮಾಡುವುದು. ನನ್ನ ನೋಡಿ ಅಲ್ಲಿ ಬರ್ತೀನಿ ಅಲ್ಲಿ ಸಿಗ್ತೀನಿ ಅಂತಂದ್ಬಿಟ್ಟು ಇದೆಲ್ಲ ಹೇಳೋಂಥದ್ದು. ಸಾಲಗಾರನಿಗೆ ಹಣ ಪಾವತಿಗಾಗಿ ಬಲವಂತದ ಮತ್ತು ಅನುಚಿತ ಪ್ರಭಾವವನ್ನು ಬಳಸಿ ಮಾತುಕತೆಗೆ ಒತ್ತಾಯಿಸುವುದಕ್ಕೆ ಖಾಸಗಿ ಅಥವಾ ಹೊರಗುತ್ತಿಗೆ ಬಾಹ್ಯ ಏಜೆನ್ಸಿಗಳ ಕ್ರಿಮಿನಲ್ ಹಿನ್ನೆಲೆಯುಳ್ಳವರ ಸೇವೆಯನ್ನು ಬಳಸುವುದು. ಇದು ಕೂಡ ಬಳಸತಕ್ಕದಲ್ಲ, ನಿಷಿದ್ಧ. ಸರ್ಕಾರದ ಯಾವುದೇ ಕಾರ್ಯಕ್ರಮದಡಿಯಲ್ಲಿ ಸಾಲಗಾರನಿಗೆ ಪ್ರಯೋಜನದ ಹಕ್ಕುಗಳುಳ್ಳ ಯಾವುದೇ ದಸ್ತಾವೇಜನ್ನು ಸಾಲಗಾರನಿಂದ ಬಲವಂತವಾಗಿ ಪಡೆದುಕೊಳ್ಳುವುದು. ಒಂದು ಕ್ರಯಪತ್ರ ಇತ್ತು, ನನ್ನ ದಾನಪತ್ರ ಏನೋ ಒಂದಿತ್ತು, ಅದನ್ನು ಬಲವಂತವಾಗಿ ಪಡ್ಕೊಳ್ಳುವಂಥದ್ದು. ನಾನು ಈಗಾಗಲೇ ಹೇಳಿದ್ದೀನಿ, ಯಾವುದೇ ಸೆಕ್ಯೂರಿಟೀಸ್ ಇಲ್ಲದೆ, ಯಾವುದೇ ಕೊಲ್ಯಾಟ್ರಲ್ ಇದಿಲ್ಲದೆ ಕೊಡುವಂಥದ್ದು ಈ ಸಾಲ ಮೈಕ್ರೋ ಫೈನಾನ್ಸು ಅಂತಂದ್ಬಿಟ್ಟು ಹೇಳ್ತೀವಿ. ಅಂದರೆ ಲೇವಾದೇವಿದಾರನಿಂದ ಕೊಡುವಂಥ ಸಾಲ. ದಾಖಲೆಗಳು, ದಸ್ತಾವೇಜುಗಳು ಅಂತಂದ್ಬಿಟ್ಟಿದೆ, ಅದು ಭಾಳಷ್ಟು ಡೀಟೇಲ್ ಆಗಿದೆ ನೋಂದಣಿ ಪ್ರಾಧಿಕಾರಿದು. ಇಲ್ಲಿ ಇನ್ನೊಂದು ಸ್ಪಷ್ಟಪಡಿಸಲಿಕ್ಕೆ ಏನಂದರೆ, ನೋಂದಣಿ ಪ್ರಾಧಿಕಾರಿಯು ಈ ಉದ್ದೇಶಗಳಿಗೆ ಯಾವುದೇ ದಾಖಲೆಗಳನ್ನು ಅವರ ಕಚೇರಿಗಳಿಗೆ, ಅವ್ರದ್ದು ಯಾವುದೇ ಒಂದು ಯೂನಿಟ್ ಇದ್ದರೆ ಅಲ್ಲಿ ಯಾವುದೇ ದಾಖಲೆ ಅಥವಾ ದಸ್ತಾವೇಜನ್ನು ವಶಪಡಿಸಿಕೊಳ್ಳಬಹುದು. ಅಂದರೆ ಜಿಲ್ಲಾಧಿಕಾರಿಗಳ ಹಂತಕ್ಕೆ ಕೊಟ್ಟಿದ್ದಾರೆ. ನಾನು ಅಥವಾ ನನ್ನ ಪರವಾಗಿ ನೇಮಕವಾದಂಥ ಯಾರೇ ಆಫೀಸರು ಕ್ಯಾನ್ ಗೋ ಆ್ಯಂಡ್ ಇನ್ಸ್ಪೆಕ್ಟ್ ದ ಪ್ಲೇಸ್. ಅವ್ರದ್ದು ಯಾವುದು ಯೂನಿಟ್ ಇದೆ ಅದನ್ನು ಇನ್ಸ್ಪೆಕ್ಟ್ ಮಾಡ್ಬೋದು. ಇಫ್ ಇಟ್ ನೆಸಸರಿ ನಾವು ಆ ದಾಖಲೆಗಳನ್ನು ಕೂಡ, ಅವರ ದಸ್ತಾವೇಜುಗಳನ್ನ ನಾವು ವಶಪಡಿಸಿಕೊಳ್ಳಬಹುದು ಹಾಗೂ ಪರಿಶೀಲನೆ ಕೂಡ ಮಾಡಬಹುದು. ಪ್ರಾಸಿಕ್ಯೂಷನ್ ಅಥವಾ ಇತರೆ ಕಾನೂನುಗಳ ಉದ್ದೇಶಗಳಿಗಾಗಿ ಅಗತ್ಯವಿರಬಹುದಾದಂಥ ಅವಧಿಗೆ ಮಾತ್ರವೇ ವಶಪಡಿಸಿಕೊಂಡ ದಾಖಲೆಗಳು ಮತ್ತು ದಸ್ತಾವೇಜುಗಳನ್ನು ಇಟ್ಟುಕೊಳ್ಳುವುದು. ನಾವಂದರೆ ಬೇರೆ ಕಾನೂನಿನ ಪ್ರಕ್ರಿಯೆಯನ್ನು ನಡೆಸ್ತೀವಿ, ಅಲ್ಲಿನ ಸಂದರ್ಭಕ್ಕೆ ಅಷ್ಟು ಸಮಯಕ್ಕೆ ಮಾತ್ರ ಇಟ್ಕೊಳ್ಬೇಕು ಅಂತಂದ್ಬಿಟ್ಟು ನಮಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ಯಾರಾದರೂ ಸಾರ್ವಜನಿಕರು ದೂರುಗಳನ್ನ ಏನಾದರೂ ಸಲ್ಲಿಸಿದ್ರೆ ಯಾರೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳಲು ನಿರಾಕರಿಸತಕ್ಕದ್ದಲ್ಲ. ಯಾರೇ ಪೊಲೀಸು ಅಂತಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅದಕ್ಕೊಂದು ಕ್ಲಾರಿಫಿಕೇಷನ್ನು, ಅಂದರೆ ಹೂ ಇಸ್ ದ ಪೊಲೀಸ್, ವಾಟ್ ಲೆವೆಲ್ ಆಫ್ ವಾಟ್ ರ್ಯಾಂಕ್ ಆಫ್ ಆಫೀಸರ್ ಅಂತಂದ್ಬಿಟ್ಟು ಹೇಳ್ತಾರೆ. ಅದನ್ನು SP ಕೂಡ ಸ್ಪಷ್ಟಪಡಿಸ್ತಾರೆ. ಅಂದರೆ ಪೊಲೀಸ್ ಉಪ ಅಧೀಕ್ಷಕರ, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದರ್ಜೆಗೆ ಕಡಿಮೆ ಇಲ್ಲದ ಪೊಲೀಸ್ ಅಧಿಕಾರಿಯು ಸ್ವತಃ ಪ್ರಕರಣವನ್ನು ದಾಖಲಿಸಿಕೊಳ್ಳಲು ಅಧಿಕಾರ ಉಳ್ಳವನಾಗಿರತಕ್ಕದ್ದು. ನಾಟ್ ಬಿಲೋ ದ ರ್ಯಾಂಕ್ ಆಫ್ DYSP. ಯಾವ ಆಫೀಸರು ಕೂಡ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳೋಕ್ಕೆ ಅಧಿಕಾರ ಉಳ್ಳವನು. SP ಅವರು ಅದಕ್ಕೆ ಡೀಟೇಲ್ಸ್ ಹೇಳ್ತಾರೆ. ಸಂಬಂಧಪಟ್ಟಂಗೆ ಏನಂತಂದರೆ ಸೆಕ್ಷನ್ 8ಅಲ್ಲಿ ಏನು ಪೆನಾಲ್ಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಏನಿದೆ, ಬಲವಂತವಾಗಿ ಅವ್ರ ಮನೆಗೆ ಹಿಂಬಾಲಿಸಿ ಹೋಗೋದು, ಮತ್ತು ಅವ್ರ ಕೆಲಸ ಪ್ಲೇಸಲ್ಲಿ ಹೋಗಿ ಅವ್ರು ತೊಂದರೆ ಕೊಡೋದು, ಇಲ್ಲ ಯೂಸ್ ಆಫ್ ಥರ್ಡ್ ಪಾರ್ಟಿ ಯಾವ್ದಾದ್ರು ಗುಂಡ, ಇಲ್ಲ ಅಂದರೆ ಯೂಸ್ ಆಫ್ ಫೋರ್ಸ್ ಟು ಟೇಕ್ ಏನೇ ಕೊಲಾಟ್ರಲ್ ಸೆಕ್ಯೂರಿಟಿನ ತಗೊಳ್ಳೋದು, ಇದೆಲ್ಲ ಏನು ಮಾಡ್ತಾರೆ, ಇದೆಲ್ಲ ಪೆನಾಲ್ಟೀಸ್ ಆಗುತ್ತೆ ಸೆಕ್ಷನ್ 8 ಪ್ರಕಾರ. ಇದ್ರ ಮೇಲೆ ಅವ್ರ ಪೆನಾಲ್ಟಿ ಬಂದು ಕಾಂಟ್ರವೆನ್ಷನ್ 8ಅಲ್ಲಿ ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಸೆಕ್ಷನ್ 12 ಪ್ರಕಾರ ಅವ್ರ ಮೇಲೆ
ನಾನ್ ಬೇಲಬಲ್ ಆ್ಯಂಡ್ ಕಾಗ್ನಿಸಬಲ್ ಒಫೆನ್ಸ್ ಆ್ಯಂಡ್ 10 ವರ್ಷ ಇಂಪ್ರಿಸನ್ಮೆಂಟ್ ಆಸ್ ಪರ್ ದ ಆ್ಯಕ್ಟ್ ಆಸ್ ಪರ್ ದ ಆರ್ಡಿನೆನ್ಸ್ ಇಟ್ ಇಸ್ 10 years ಆಫ್ ಇಂಪ್ರಿಸನ್ಮೆಂಟ್. ಇದರಲ್ಲಿ ಹೂ ಕ್ಯಾನ್ ಟೇಕ್ ಅ ಕಂಪ್ಲೇಂಟ್ ಆ್ಯಂಡ್ ಹೌ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್, ಯಾರು ವಿಕ್ಟಿಮ್ ಯಾರಿದ್ದಾರೋ ಅವ್ರು ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಕೊಡಬಹುದು. ಆವಾಗ ಯಾರು SHO ಇರ್ತಾರೋ, ಸಬ್ ಇನ್ಸ್ಪೆಕ್ಟರ್ ಯಾರು ಇರ್ತಾರೋ, ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಅವ್ರು FIR ಮಾಡ್ಕೋಬಹುದು. ಆದರೆ DYSP ಲೆವೆಲ್ ಆಫೀಸರ್ ಸ್ವೋಮೋಟೋ ಕೇಸನ್ನು ಮಾಡ್ಕೋಬೋದು. ಸೊ DYSP ಆ್ಯಂಡ್ ಅಬವ್ ಆಫೀಸರ್ಸ್ ಏನು ಇರ್ತಾರೆ ಅವರೆಲ್ಲರನ್ನೂ ಸ್ವೋಮೋಟೋ ಕೇಸ್ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇದೆ. ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಸ್ ಏನಿದ್ದಾರೋ ಅದು ಬೇಸಿಕಾಗಿ ಯಾರು ಹೋಗಿ ಕಂಪ್ಲೇಂಟ್ ಕೊಟ್ಟರು ಸಹ ಆ ಕಂಪ್ಲೇಂಟ್ ನಿರಾಕರಿಸಬಾರದು. ದೇ ಶಾಲ್ ಹ್ಯಾವ್ ಟು ಫೈಲ್ ಅ ಕಂಪ್ಲೇಂಟ್ if the victim approaches the police station, and DYSP is empowered to do a suo motu FIR as per the ordinance. ಅವರೇ ಕೂಡ ಸ್ವತಃ ಕಂಪ್ಲೇಂಟ್ ಮಾಡ್ಬೋದು. 23ಕ್ಕೆ ಅಂತ್ಯ ಆಗುತ್ತೆ. ಅದು ಕೂಡ 10 ಗಂಟೆಯಿಂದ 1 ಗಂಟೆಗೆ ಇರುತ್ತೆ. ಅದರಲ್ಲಿ ಸುಮಾರು ನಮ್ಮ ಒಟ್ಟು ವಿದ್ಯಾರ್ಥಿಗಳು 16,423 ವಿದ್ಯಾರ್ಥಿಗಳು, ಅಲ್ಲ ಒಟ್ಟು 16,423 ವಿದ್ಯಾರ್ಥಿಗಳು, 7,199 ಬಾಲಕರು ಮತ್ತು ಇದು 9,224. ಇದರಲ್ಲೂ ಬಾಲಕಿಯರೇ ಜಾಸ್ತಿ ನಂಬರ್ಸಲ್ಲಿ ನೋಡಿದ್ರೆ. SSLC ಎಕ್ಸಾಮಲ್ಲೂ ಕೂಡ ಬಾಲಕಿಯರ ನಂಬರೇ ಜಾಸ್ತಿ. ಸೆಕೆಂಡ್ PUದ್ರಲ್ಲೂ ಕೂಡ ಬಾಲಕಿಯರೇ ಜಾಸ್ತಿ. ಇದರಲ್ಲಿ 33 ಪರೀಕ್ಷಾ ಕೇಂದ್ರ ಇದೆ. ಇನ್ನು ಉಳಿದಿದ್ದೆಲ್ಲ ಪೊಲೀಸ್ ಬಂದೋಬಸ್ತು, ಜೆರಾಕ್ಸ್ ಅಂಗಡಿ, ಇದೆಲ್ಲ ಯಥಾವತ್ತಾಗಿ 200 ಮೀಟರು ಇದನ್ನೆಲ್ಲ ವೆಬ್ಕಾಸ್ಟಿಂಗು, GPS ವೆಬ್ಕಾಸ್ಟಿಂಗ್ ಅದೆಲ್ಲ ಭಾಳಷ್ಟು ಇದಾಗ್ತಿದೆ. ಆಮೇಲೆ ಅದನ್ನು ರಿಲೇ ನೋಡೋದು, ಎಲ್ಲಿ ಏನಾಗ್ತಾ ಇದೆ ಅಂತಂದ್ಬಿಟ್ಟು ನೋಡೋದು, ಇದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ. ಎಸ್ ಆಯಿತಾ. 3 ಬಾರಿ ನಾವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ HMಸ್ನೂ ಕರೆಸಿ ನಾವು ಹೇಳಿದ್ದೀವಿ ಹೇಗೆ ಮಕ್ಕಳನ್ನ ನೀವು ಇದು ಮಾಡಬೇಕು, ಯಾವ್ಯಾವ ಸಬ್ಜೆಕ್ಟಲ್ಲಿ ಇದಿರ್ತಾರೆ, ಎಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಎಲ್ಲ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ಹೇಳಿದ್ದೀವಿ. ಇಂಟ್ರಾಕ್ಷನ್ ಇದೆ, ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್. ಹೌದು, ಇಲ್ಲ ಮೊದಲಿಗಿಂತ ಬಹಳ ಈ ಬಾರಿ ಇಲ್ಲ ಅದು ಆ್ಯಕ್ಚುಲಿ ಅದನ್ನು ಸಂಬಂಧಪಟ್ಟ ಅವ್ರು ಯಾರಿರ್ತಾರೆ ರೂಟ್ ಆಫೀಸರು ಅವ್ರು ಕೇಳಬೇಕಾಗಿತ್ತು, ಇಲ್ಲಿ ಹಿಂಗೆ ಮಾಡ್ತಿದ್ದೀರಾ ಏನು ಅಂತ ಕೇಳಬೇಕಾಗಿತ್ತು. ಆ ಸಂದರ್ಭಕ್ಕೆ ನಾವು ಯಾರನ್ನು ಕೂಡ ಅಲ್ಲಿ ಹೋಗೋಕ್ಕೆ ಆಗಿಲ್ಲ, ಅಥವಾ ಅವ್ರು ಫೋನ್ ಮಾಡಿದ್ದಿದ್ರೆ ನಾವೇ ಹೇಳ್ತಿದ್ವಿ. ಅದಕ್ಕೆ ನಾನು ಹೇಳಿದ್ದು ಹಾಸನದ್ದು ಯಾವಾಗಲೂ ವಿಶೇಷತೆ ಇರುತ್ತೆ, ಸ್ವಲ್ಪ ನೋಡ್ಕೊಂಡು ಮಾಡಿರಿ ಅಂತಂದು ಅದಕ್ಕೆ ಹೇಳಿದ್ದೀನಿ ಈಗಾಗಲೇ.